Express with Anjanetra. ಅನ್ಎಡಿಟೆಡ್ ಅಜಯ್ ನೇತ್ರ ಜೊತೆ ರೇಡಿಯೋ ಸಿಟಿಯಲ್ಲಿ ನಾನ್ ನೇತ್ರ. ಸೊ ಇನ್ಫ್ಯಾಕ್ಟ್ ಮೇಷ್ಟ್ರ ಜೊತೆ ಬಹಳ ಸಮಯದ ಹಿಂದೆ ಮಾತಾಡ್ಬೇಕಾದ್ರೆ ಅಮೆರಿಕ ಸಿನಿಮಾದ ಶೂಟ್ ನ ಟೈಮ್ ನಲ್ಲಿ ಒಂದು ಆಕ್ಸಿಡೆಂಟ್ ಆಗಿತ್ತು ಅಂತ ಮೆನ್ಷನ್ ಮಾಡ್ತಾ ಇದ್ರು. ನೆನಪಿದೆಯಾ ನಿಮಗದು? ಅಫ್ಕೋರ್ಸ್ DC-ಲಿ ಒಂದು ಮಾಲಲ್ಲಿ ಶೂಟಿಂಗ್ ಇತ್ತು. ಆ ಮಾಲಲ್ಲಿ ಹೇಗೆ ಅಂದರೆ ಅವತ್ತು ನಾನು ಸಪ್ರೇಟ್ ಆಗಿರ್ತೀನಿ ಶಶಾಂಕಿಂದ. ಅವನು ತುಂಬ ದಿನ ಆದಮೇಲೆ ನನ್ನ ಬಂದು ನೋಡ್ತಾನೆ. ಆ್ಯಂಡ್ ಫ್ರೆಂಡ್ಸ್ನೆಲ್ಲ ಕೇಳ್ತೀನಿ, ಹೇಗೆ ನಾನು ಇಂಡಿಪೆಂಡೆಂಟ್ ಆಗಬೇಕಾ, ಅವನ ಜೊತೆಗೆ ಇರಬೇಕಾ, ಹೀಸ್ ಲಿಟಲ್ ಅಪ್ಸೆಟ್ ಆಗ್ಯಾನೆ ಎಲ್ಲ ಆ ಥರ ಒಂಥರ ಮೂಡ್ ಬೇಜಾರು ಅಳೋ ಅಂಥ ಸೀನ್ಸೇ ಫುಲ್ ಇದ್ದಿದ್ದು. $1,000 ಏನೋ ಕಟ್ಟಿದ್ರು ಅದಕ್ಕೆ ಇನ್ಶೂರೆನ್ಸ್ ಆ ಕಾಲದಲ್ಲಿ 25 ವರ್ಷದಿಂದ ಆ ಮಾಲ್ಗೆ. ಸೊ ಬೆಳಗ್ಗೆ ನಾನು, ಚಂದ್ರು ಸರು, ಶೋಭಾ ಅವರು ಮತ್ತು ಶಶಿಕಲಾ ಅಂತ ಕಾರಲ್ಲಿ ಹೋಗ್ತಾ ಇದ್ದೀವಿ ಮಾಲ್ಗೆ. ಆಕ್ಸಿಡೆಂಟ್ ಆಯಿತು. ಒಂದು ಚಿಕ್ಕ ಹುಡುಗ 19 years ಹುಡುಗನೋ ಏನೋ ಕಾರ್ ಬಂದು ಗುದ್ದಿದ್ದಾನೆ. ಗುದ್ದ ತಕ್ಷಣ ನಮಗೇನು ಗೊತ್ತಾಗಿಲ್ಲ. ಆಮೇಲೆ 5 ನಿಮಿಷ ಆದಮೇಲೆ ಆಚೆ ಬಂದು ನಾನು ಶೋಭಾ ಲಿಟ್ರಲಿ ಪಿಂಚ್ ಮಾಡ್ಕೊಂಡಿದ್ದೀವಿ ನನ್ನ. ನಾವು ಬದುಕಿದೀವ ಅಥವಾ ಸ್ವರ್ಗದಲ್ಲಿದ್ದೀವ ಅಂತ. ಕಾರು ಹಂಗೆ ಜಾಮ್ ಆಗೋಗಿದೆ, ಹಿಂದ್ಗಡೆ ಕಾರ್ ಫುಲ್ಲು. ಸೊ ಓಕೆ, ನಾವು ಬದುಕಿದ್ದೀವಿ ಶೋಭಾ, ನಾವು ಭೂಲೋಕದಲ್ಲೇ ಇದ್ದೀವಿ, ಸ್ವರ್ಗದಲ್ಲಿಲ್ಲ ಅಂತಂದು. ದೆನ್ ಅಲ್ಲಿ ಹೋಗಿ ಹೆಲ್ಪ್ ಮಾಡೋಕ್ಕೆ ಬರೋರೆಲ್ಲ ಕೇಳ್ತಿದ್ದಾರೆ, ವಾಟ್ ಸ್ಪಾಟ್ ಡೆತ್ ಅಂತ ನಮ್ಮನ್ನೇ ಕೇಳ್ತಿದ್ದಾರೆ. ಥ್ಯಾಂಕ್ ಗಾಡ್ ನಮಗೆ ಓಪನ್ ಉಂಡ್ ಏನೂ ಆಗಿಲ್ಲ. ಅವು ಎಕ್ಸ್ಟರ್ನಲ್ ಬಾಡಿಲಿ ಏನೂ ಉಂಡಾಗಿಲ್ಲ, ಒಳಗೆ ಮಾತ್ರ ಸಖತ್ ಪೇನ್. ನನಗೆ ಬ್ಯಾಕ್ ಏಟು ಬಿದ್ದುಬಿಟ್ಟಿದೆ, ಕತ್ತಿಗೆ ಏಟು ಬಿದ್ದಿದೆ, ಕೂತ್ಕೊಳ್ಳೋಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ, ಓಡಾಡೋಕ್ಕಾಗಲ್ಲ. ಹೇಗಿರ್ತೀರಾ ಗೊತ್ತಿಲ್ಲ. ದೆನ್ ತಕ್ಷಣ ಫಸ್ಟ್ ಏಡಿಗೆ ಕರ್ಕೊಂಡು ಹೋದ್ರು. ಆಮೇಲೆ ಇಲ್ಲ, ಟ್ರೀಟ್ಮೆಂಟ್ ನೀವು ಬೆಂಗಳೂರಿಗೆ ಹೋದ್ಮೇಲೆ ತೊಗೊಳ್ಳಿ ಅಂತೆಲ್ಲ ಅಂದರು. ಬಿಕಾಸ್ ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್ ದಟ್. ಮೇಷ್ಟ್ರು ಅಂದರು, ನೋಡಮ್ಮ $1,000 ಕಟ್ಟಿದ್ದೀವಿ ಇನ್ಶೂರೆನ್ಸು, ಪರ್ಮಿಷನ್ನು ತಿರ್ಗಾ ಸಿಗಲ್ಲ ಒಂದ್ಸತಿ ಕ್ಯಾನ್ಸಲ್ ಆದರೆ, ನಿನ್ನಿಷ್ಟ, ನೀ ಮಾಡಂಗಿದ್ರೆ. ಬಿಕಾಸ್ ನಾನೇ ಫುಲ್ ಡೇ ಅವತ್ತು ಶೂಟಿಂಗ್, ಮಾಡಂಗಿದ್ರೆ ಮಾಡ, ಇಲ್ಲಾಂದ್ರೆ ಹೋಯ್ತು ಅಂದರೆ ಹೋಯ್ತು ಅಷ್ಟೇ, ಏನು ಮಾಡೋಕ್ಕಲ್ಲ. ಕ್ಯಾಮ್ರಾಮನ್ ಕ್ಯಾಮ್ರಾ ಮುಟ್ತಿಲ್ಲ. ಆ ಹುಡುಗಿ ನಂಗೆ ದಡ 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 ಕಣ್ಣಲ್ಲಿ ನೀರು ಬರ್ತದೆ. ಐ ಡೋಂಟ್ ನೋ ಹೌ ಟು ಕಂಟ್ರೋಲ್ ಪೇನ್. ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ, ಕೂರಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ, ಓಡಾಡೋಕ್ಕಾಗಲ್ಲ. ಕ್ಯಾಮ್ರಾಮನ್ ನಾನು ಕ್ಯಾಮ್ರಾ ಮುಟ್ಟಲ್ಲ, ಆ ಹುಡುಗಿ ಅಷ್ಟು ಅಳ್ತದಾಳೆ, ಪೇನ್ ಏನಾಗಿದೆ ಗೊತ್ತಾಗ್ತಿಲ್ಲ ನಮಗೆ ಅಂತ. ದೆನ್ ಮೇಷ್ಟ್ರು ಹೇಳಿದ್ರು ಈ ಥರ ಅಂತ. ಐ ಸೆಡ್ ಶೋ ಮಸ್ಟ್ ಗೋ ಆನ್. ನಾನು ಒಬ್ಬಳೇ ಹಾಗೆ ಇಲ್ಲ ಅಂತಂದರೆ ಎಷ್ಟು ಲಾಸ್ ಪ್ರೊಡ್ಯೂಸರ್ಗೆ. ಟೈಮ್ ಇಲ್ಲ ನಮಗೆ, ಎಷ್ಟು ನೆಕ್ಕಿದ್ದೀವಿ ನಾವು. ಇವತ್ತಿಲ್ಲಾನೆ ನಾಳೆ ಇಲ್ಲ, ಆ ಥರ ಇವತ್ತೇ ಮಾಡಬೇಕು. ಐ ಡೋಂಟ್ ನೋ ಹೇಗೆ ಮೆಚುರಿಟಿ ಬಂತು ಆಗ, ಜವಾಬ್ದಾರಿ ಹೇಗೆ ಬಂತು. ಇಲ್ಲ ಸರ್, ವಿ ವಿಲ್ ಡೂ ಇಟ್ ಅಂತ ಹೇಳಿ ವಿತೌಟ್ ಗ್ಲಿಸರಿನ್, ನನಗೆ ಗೊತ್ತಿಲ್ಲದೆ ಅದು ಹೇಗೆ ಸಿಚುವೇಶನ್ ಹಾಗೆ ಇತ್ತು. ಕೊನೆಗೆ ಆ ಪ್ಯಾಕಪ್ ಆಗಿ ಎಲ್ಲರಿಗೂ ಅಲ್ಲಿ ಹೇಗೆ ಎಷ್ಟು ನ್ಯಾಚುರಲ್ ಆಗಿತ್ತು ಮಾಲಲ್ಲಿ ಅಂದರೆ, ನಿಜವಾಗ್ಲೂ ಯಾವುದೋ ಒಂದು ಹುಡುಗಿ ಅಳ್ತದಾಳೆ, ಅವಳಿಗೇನೋ ಪ್ರಾಬ್ಲಮ್ ಆಗೋಗಿದೆ, ಏನೋ ಒಂದು ಗೊತ್ತಿಲ್ಲ ಜನಕ್ಕೆ. ಬಟ್ ಅಷ್ಟು ನಡ್ಕೊಂಡು ಬರ್ಬೇಕಾದ್ರೆ ಕುಂಟ್ಕೊಂಡು ಬಂದಿದ್ದೀನಿ. ಎಲ್ಲ ಈಗ ಕಾಣೋದು ನನಗೆ, ನಡಿಯೋಕ್ಕಾಗ್ತಿಲ್ಲ, ಆಲ್ಮೋಸ್ಟ್ ಫುಲ್ ಕುಂಟಿದ್ದೀನಿ. ಅದೆಲ್ಲ ನೋಡ್ಕೊಂಡ್ರೆ ಎಷ್ಟು ಐ ಫೀಲ್ ವೆರಿ ಪ್ರೌಡ್ ಆಫ್ ಮೈ ಸೆಲ್ಫ್. ಇವಾಗ ಯೋಚನೆ ಮಾಡೋದಂತಹ ಒಂದು ಸಿನಿಮಾ, ಆಲ್ಮೋಸ್ಟ್ ಯು ಗೇವ್ ಯುವರ್ ಬ್ಲಡ್ ಟು ಇಟ್. ಬ್ಲಡ್ ಅಂದ್ರೆ ನನ್ನ ಜೀವನೇ ಹೊಟ್ಟೋಗಿದೆ ಅನ್ಕೊಂಡ್ವಿ, ಸತ್ತೋಗಿದ್ದೀವಿ ಅಂತ ಅನ್ಕೊಂಡೇ ಇದ್ದಿದ್ದು. ಆಚೆ ಬಂದ್ಮೇಲೆ ಓ ಇಲ್ಲ, ನಾವು ಬದುಕಿದೀವಿ. ಆ ಥರ ಎಕ್ಸ್ಟ್ರೀಮ್ ಆಕ್ಸಿಡೆಂಟ್ ಆಗಿದ್ದದು. ದೇವ್ರ ದಯೆಯಿಂದ ಬದುಕಿದೀವಿ. ಸಿನಿಮಾದಲ್ಲೂ ಒಂದು ಕ್ರಾಶ್ ತೋರಿಸ್ತೀರಾ? ಎಸ್, ಹೌದು ಹೌದು, ಅದೇನೇ ನಾವು ಮಾತಾಡ್ಕೊಂಡ್ವಿ. ಆಕ್ಸಿಡೆಂಟ್ ಆಗೋ ಕತೆ ಇದೆ, ಬಟ್ ಇಲ್ಲೇ ಹೀಗಾಯ್ತಲ್ಲ ಅಂತ. ಲಿಟ್ರಲಿ ಆವಾಗ ಏನಾರ ಕ್ಯಾಮ್ರಾ ಇದ್ದಿದ್ರೆ ಈ ಆಕ್ಸಿಡೆಂಟ್ ಶೂಟ್ ತಗೊಂಡ್ಬಿಡ್ಬೋದಿತ್ತು. ಅದೇ ಕಾರು ಹಂಗೆ ಅದು ನ್ಯಾಚುರಲ್ ಆಗಿರೋದಿನ್ನು. ಹೌದು ಹೌದು. ಓಕೆ. ಇಲ್ಲ, ಅದೆಲ್ಲ ಕಷ್ಟ. ಇವಾಗ ಹೇಗೆ ಹೇಳ್ತೀವಲ್ಲ, 9 months ಬೇಬಿ ಎಷ್ಟು ಕಷ್ಟಪಡ್ತೀವಿ, ಡೆಲಿವರಿ ಆದ ತಕ್ಷಣ ಅದೆಲ್ಲ ಮರ್ತೋಗ್ತೀವಿ ಅಂತ. ಹಾಗೆ ಇದೆಲ್ಲ ಕಷ್ಟಪಟ್ಟಿದ್ದೀವಿ. ವೀಸಾ ಕಷ್ಟಪಟ್ಟಿದ್ದೀವಿ, ವೀಸಾ ಸಿಕ್ಕಿದ್ಮೇಲೆ ಟಿಕೆಟು, ಹೋಗೋದು ಬರೋದು, ಡೇ ಆ್ಯಂಡ್ ನೈಟ್ ಶೂಟಿಂಗು, ಬೇಕಾಯ್ದು ಅಂತೆಲ್ಲ ಅನಿಸ್ಬಿಡೋದು. ಬಟ್ ಒನ್ಸ್ ಅದು ರಿಲೀಸ್ ಆದಮೇಲೆ, ಇಷ್ಟು ವರ್ಷ 25 ವರ್ಷ ಆದ್ಮೇಲೆ ನಮ್ಮನ್ನು ಇಷ್ಟು ಪ್ರೀತಿ ಮಾಡ್ತಿದ್ದಾರೆ ಅಂದ್ರೆ ಎಲ್ಲ ಮರ್ತೋಗುತ್ತೆ. ಖಂಡಿತ ಮರ್ತೋಗುತ್ತೆ. ಮೇ ಬಿ ಅಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೆ ಇಷ್ಟ ಫ್ರೂಟ್ ಹೀಗೆ ಇರೋದು, ರಿಸಲ್ಟ್ ಇಷ್ಟು ಚೆನ್ನಾಗಿರೋದು. ಅವತ್ತಿನ ಟೈಮ್ನಲ್ಲಿ ಯುನೋ ನಿಮ್ಮ ಮೂರು ಜನ ಕ್ಯಾರೆಕ್ಟರ್ಸ್ನಲ್ಲಿ ರಮೇಶ್ ಅರವಿಂದ್ ಅವರು ಅವತ್ತಿನ ಟೈಮ್ನಲ್ಲಿ ಒಬ್ಬ ಟಾಪ್ ಲೀಗ್ ಹೀರೋ. ಇನ್ಫ್ಯಾಕ್ಟ್ ಗಾಂಧಿನಗರದಲ್ಲಿ ಎಲ್ಲಾ ಥಿಯೇಟರ್ಗಳಲ್ಲೂ ಅವ್ರದ್ದು ಒಂದೊಂದು ಸಿನಿಮಾ ಕಂಪಲ್ಸರಿ ಇರ್ತಾ ಇತ್ತು. ಕರೆಕ್ಟ್. ಒಂದೊಂದು ಯಾವ್ದಾದ್ರು ಓಡ್ತಾ ಇರ್ತಿದ್ರು. ಅಟ್ ಎ ಟೈಮ್ 2-3 ಸಿನಿಮಾಗಳು ರಿಲೀಸ್ ಆಗ್ತಿದೆ ಅಂತ ಟೈಮ್ ರಮೇಶ್ ಅರವಿಂದ್ ಅವರು ಆ ತರ ಪೀಕಲ್ಲಿದ್ರು.
ಅನ್ಎಡಿಟೆಡ್ ಆರ್ಜೆ ನೇತ್ರ ಜೊತೆ ಕೇಳಿ ರೇಡಿಯೋ ಸಿಟಿಯಲ್ಲಿ ನಾನ್ ನೇತ್ರ.